ಜಯ ಅವರೇ, ನೀವು ಹೆಲ್ತ್ ಬಗ್ಗೆ ಹೇಳ್ತಾ ಇರ್ತೀರಲ್ವಾ, ಕೇಕ್ ತಿನ್ಬೇಕು ಅನ್ನಿಸ್ದಾಗ ಏನು ಮಾಡ್ತೀರಾ ಅಂತ ತುಂಬ ಜನ ನನಗೆ ಮೆಸೇಜಲ್ಲಿ ಪರ್ಸ್ನಲ್ ಆಗಿ ಕೇಳಿದ್ರಿ. ಸೊ ಎಸ್, ನಾವು ಕೂಡ ಕೇಕ್ ತಿಂತೀವಿ. ಬಿಕಾಸ್ ನಾನು ಯಾವುದೇ ಫುಡ್ಡಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ನಾನು ನಿಮಗೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಕೇಕ್ ನನಗೆ ತುಂಬಾ ಇಷ್ಟ ಅಂತ. ಸೊ ಇವತ್ತು ನಾನು ನಿಮಗೆ ಎಣ್ಣೆ, ತುಪ್ಪ, ಸಕ್ಕರೆ ಗಿಕ್ಕರೆ ಬಳಸದೆ ಮಾಡೋ ಕೇಕ್ನ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಫಸ್ಟಿಗೆ ಕೇಕ್ ಮಾಡೋಕ್ಕೆ ಒಂದು ಕುಕ್ಕರ್ ಬೇಕಲ್ವ, ಬಿಕಾಸ್ ಇದನ್ನು ಪ್ರೀ ಹೀಟ್ ಮಾಡಿಕೊಂಡು ಬೇಕ್ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಒಂದು 100 ಅಂದರೆ ಒಂದು ಕಪ್ಪಷ್ಟು ಅಂದ್ಕೊಳ್ಳಿ, ಒಂದು ಟೀ ಕುಡಿಯೋ ಕಪ್ಪಷ್ಟಲ್ಲಿ ನಾನು ಉಪ್ಪನ್ನು ತೊಗೊಂಡು ಅದನ್ನು ನೀಟಾಗಿ ಕೆಳಗಡೆ ಇವನ್ ಆಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಅದ್ರ ಮೇಲೆ ಒಂದು ಸ್ಟ್ಯಾಂಡನ್ನ ಇಡ್ತಾ ಇದ್ದೀನಿ. ಈ ಥರ ಸ್ಟ್ಯಾಂಡ್ ಇಲ್ಲ ಅಂದರೆ ನೀವು ಕಪ್ಪನ್ನು ಕೂಡ ಇಟ್ಕೋಬೋದು. ಸೊ ಇದನ್ನು ನಾನಿಲ್ಲಿ 10 ನಿಮಿಷ ಏನು ಮಾಡ್ತಾಯಿದ್ದೀನಿ, ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಪ್ರೀ ಹೀಟ್ ಆಗೋ ಅಷ್ಟರಲ್ಲಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, 3/4 ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡು ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಇದು ಡಬಲ್ ಫಿಲ್ಟರ್ ಆಗ್ತಾ ಇರೋದು. ಮೊದಲು ಆಲ್ರೆಡಿ ನಾನು ಒಂದು ಸತಿ ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮತ್ತೊಂದು ಸತಿ ನೀಟಾಗಿ ಅದನ್ನು ನಾನು ಫಿಲ್ಟರ್ನ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ಇನ್ನೊಂದು 3/4 ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ನಾವು ಚಪಾತಿಗೆ ಏನು ಬಳಸ್ತೀವಲ್ಲ, ಜವೆ ಗೋಧಿ ಅಂತ ಏನು ಕರಿತೀವಲ್ವ, ಅದ್ರ ಹಿಟ್ಟನ್ನೇ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಬಿಕಾಸ್ ನನಗೆ ಗ್ಲುಟೆನ್ ಸ್ವಲ್ಪ ಕಮ್ಮಿ ಇರಬೇಕು, ಅದಕ್ಕೋಸ್ಕರ. ಸೊ 2 ಹಿಟ್ಟನ್ನು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ 2 ಹಿಟ್ಟು ಒಂದೇ ಇದ್ರ ಕನ್ಸಿಸ್ಟೆನ್ಸಿ ಬರಬೇಕು, ಇಲ್ಲಾಂದರೆ ಕೆಟ್ಟೋಗ್ಬಿಡತ್ತೆ ಅನ್ನೋ ರೀಸನ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರಾಗಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ನಮಗೆ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ. ಸೊ ಆಮೇಲೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, 1 ಕಪ್ಪಷ್ಟು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಾದಾಮು, ವಾಲ್ನಟ್ಟು, ಆಮೇಲೆ ಗೋಡಂಬಿ, ವನದ್ರಾಕ್ಷಿನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ನೀವು ಇದನ್ನು ಲಾಸ್ಟಿಗೆ ಕೂಡ ಹಾಕ್ಕೋಬೋದು, ಇಲ್ಲ ನಂತರ ನೀವಿಲ್ಲಿ ಈ ರೀತಿ ಮಿಕ್ಸ್ ಕೂಡ ಮಾಡ್ಕೋಬೋದು. ಸೊ ಇದನ್ನು ನಾನಿಲ್ಲಿ ಕಂಪ್ಲೀಟಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1/2 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ 1/2 ಟೀ ಸ್ಪೂನಷ್ಟು ನಟ್ಮಗ್ ಪೌಡರ್, ಜಾಜಿ ಪೌಡರ್ ಅಂತ ಏನು ಕರಿತೀವಿ ಅದು, ಮತ್ತು ಸಿನಮನ್ ಪೌಡರ್ನ ಹಾಕಿಬಿಟ್ಟು ಸ್ವಲ್ಪ ಅಂದರೆ ಟೇಸ್ಟ್ಗೋಸ್ಕರನೇ ನಾನಿಲ್ಲೇನು ಮಾಡ್ತಾಯಿದ್ದೀನಿ, ಸಾಲ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲನೂ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಒಂದು ಕಡೆ ಉಪ್ಪಿರುತ್ತೆ, ಒಂದು ಕಡೆ ಉಪ್ಪಿರಲ್ಲ, ಆ ಥರ ಕೇಕ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ. ಸೊ ಆಲ್ಮೋಸ್ಟ್ ಎಲ್ರಿಗೂ ಕೇಕ್ ಮಾಡೋದು ಗೊತ್ತೇ ಇರುತ್ತೆ. ಸೊ ನಾನು ಇಲ್ಲೊಂದು ಮಿಸ್ಟೇಕ್ ಏನು ಮಾಡ್ತಾಯಿದ್ದೆ ಅಂದರೆ, ಇವಾಗಲೇ ತುರಿದಿಟ್ಕೊಂಡಿರೋವಂಥ ಕ್ಯಾರೆಟ್ನ ಆ್ಯಡ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಆ ರೀತಿ ಮಾಡಬೇಡಿ, ಓಕೆ. ಸೊ ಇನ್ನೊಂದು ಬೌಲ್ ತೊಗೊಂಡ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಇಲ್ಲಿ 1/2 ಕಪ್ಪಷ್ಟು ನಾನೇನು ಮಾಡ್ತಾಯಿದ್ದೀನಿ, ಹನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಬೇಕಾದರೆ ಸ್ವಲ್ಪ ಟೇಸ್ಟಿಗೆ ಅನುಗುಣವಾಗಿ ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು 1/2 ಕಪ್ಪಷ್ಟು ನಾನಿಲ್ಲಿ ಮೊಸರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಕಂಬೈನ್ ಮಾಡ್ತಾಯಿದ್ದೀನಿ. ತುಂಬ ಓವರ್ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಎಷ್ಟು ರಿಕ್ವೈರ್ಡ್ ಇದೆ ಅಷ್ಟನ್ನು ಮಾತ್ರ ಇದು ಮಾಡಿ. ಸೊ ಇದನ್ನು ಆಲ್ರೆಡಿ ನಾವೇನು ಹಿಟ್ಟುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಲ್ಲಿ ನಾನು ಸ್ವಲ್ಪನೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಈ ಥರ ನೀವು ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ. ತುಂಬಾ ಗಟ್ಟಿಯಾಗಿ ಬರಬಾರ್ದು, ತುಂಬಾ ಇದು ಬರಬಾರ್ದು. ನಿಮಗೆ ಗೊತ್ತಲ್ಲ ಇದು ಕೇಕ್ ಬ್ಯಾಟರ್ ಯಾವ ಕನ್ಸಿಸ್ಟೆನ್ಸಿಗೆ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಬಿಟ್ಟು, ಸೊ ಇನ್ನು ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಇದು ಬರೋಕ್ಕೋಸ್ಕರ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಕೋಕೋನಟ್ ಮಿಲ್ಕನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಬಿಕಾಸ್ ನಾನು ಯಾವಾಗಲೂ ಕೋಕೋನಟ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಮಿಲ್ಕ್ ಪೌಡ್ರನ್ನ ಕೂಡ ಆ್ಯಡ್ ಮಾಡ್ಕೋಬೋದು, ಮತ್ತು ಮಿಲ್ಕ್ನ ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಕೊಳ್ಳಿ, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕಂಪ್ಲೀಟ್ಲಿ ವೇಗನ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಾನು ಕೋಕೋನಟ್ ಮಿಲ್ಕ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ನಾನಿಲ್ಲಿ ತೊಗೊಂಬರ್ತಾಯಿದ್ದೀನಿ. ಸೊ ಹೊರಗಡೆಯಿಂದ ಕೊಡುವಂಥ ಕೇಕ್ಗಳು ಯಾವ ರೀತಿ ಇರುತ್ತೆ, ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಇರುತ್ತಾ, ಏನು ಎತ್ತ ಅಂತ ಏನೂ ಗೊತ್ತಿರಲ್ಲ ಅಲ್ವಾ. ಸೊ ಅದು ಮಕ್ಕಳಿಗೆ ತುಂಬ ಡೇಂಜರಸ್ ಕೂಡ ಆಗ್ಬೋದು. ಆಮೇಲೆ ನಾವು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೀವಿ, ಕೇಕ್ ತಿಂದು ಮಕ್ಕಳು ಸತ್ತೋಗ್ಬಿಟ್ರು ಆ ಥರ ಅಂತ. ಸೊ ಅದಕ್ಕೆ ನನಗೆ ತುಂಬ ಭಯ ಆಗುತ್ತೆ. ಸೊ ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ನನಗೆ ಟೈಮ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ನಿದ್ದೆ ಬಿಟ್ಟಾದರೂ ನಾನು ನನ್ನ ಮಗಳಿಗೆ ಏನು ಬೇಕೋ ಅದನ್ನು ಎಲ್ಲನೂ ಕಂಪ್ಲೀಟಾಗಿ ಮನೆಯಲ್ಲೇ ನಾನು ಅವಳಿಗೆ ರೆಡಿ ಮಾಡಿಕೊಡೋದು. ಸೊ ಈ ಥರ ಬ್ಯಾಟರ್ ಬಂದಮೇಲೆ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ, ತುರಿದಿರೋವಂಥ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಈ ಥರ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗಿಲ್ಲಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಈ ರೀತಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ, ಚೆನ್ನಾಗಿರುತ್ತೆ ಇದು. ಸೊ ನೀವು ಇವಾಗ ಒಂದು ಡಿಸೈರ್ಡ್ ಪಾತ್ರೆ, ಸೊ ನೀವು ಯಾವುದರಲ್ಲಿ ಕೇಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನಿಮಗೆ ಯಾವ
ಶೇಪಿನ ಕೇಕ್ ಬೇಕೋ ಆ ಥರದ್ದು ಒಂದು ಕೇಕ್ ಮೋಲ್ಡ್ ಎಲ್ಲ ಸಿಗುತ್ತೆ ಹೊರಗಡೆ ಮಾರ್ಕೆಟಲ್ಲಿ. ಸೊ ಅದನ್ನು ತೊಗೊಳ್ಳಿ. ನನ್ನ ಹತ್ರ ಇರಲಿಲ್ಲ. ಸೊ ನಾನು ಅದಕ್ಕೆ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಒಂದು ಪೇಪರ್ ಹಾಕಿ ನೀವು ಇದು ಮಾಡ್ಕೊಳ್ಳಿ. ಬಟ್ ನಾನಿಲ್ಲಿ ಸ್ವಲ್ಪ ಕೊಕೊನಟ್ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಮೇಲೇ ನಾನು ಈ ಬ್ಯಾಟರ್ನ ಹಾಕಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಕೂಡ ಟೇಸ್ಟಿಯಾಗಿರುತ್ತೆ. ಕೆಳಗಡೆ ನೀವು ಪೇಪರ್ ಹಾಕಿದ್ರೆ ಸ್ವಲ್ಪ ಅಂಟ್ಕೊಳ್ಳಲ್ಲ ಅಲ್ವಾ, ಅವಾಗ ಇನ್ನೂ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಪೇಪರ್ ಆ್ಯಸ್ ಪ್ರೆಸೆಂಟ್ ಅರ್ಜೆನ್ಸಿಗೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ನಾನು ಸ್ಕಿಪ್ ಮಾಡಿದೆ. ಸೊ ನೋಡಿ, ಈ ಥರ ಈವನ್ ಆಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ನಾವು ಪ್ರೀ ಹೀಟ್ ಮಾಡೋಕ್ಕೆ ಏನು ಕುಕ್ಕರ್ ಇಟ್ಟಿರ್ತೀವಿ ಅಲ್ವಾ, ಸೊ ಅದರಲ್ಲಿ ನೀವು ಇದನ್ನು ಇಟ್ಟು ಒಂದು 45 ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ. ಸೊ 45 ಮಿನಿಟ್ಸ್ ಆದಮೇಲೆ ಒಂದು ಟೂತ್ ಪಿಕ್ಕರ್ ಇರುತ್ತಲ್ವ, ಸೊ ಟೂತ್ ಪಿಕ್ಕರಿಂದ ಸ್ವಲ್ಪ ಚುಚ್ಚಿ ನೋಡಿ. ಇವಾಗ ಇಡ್ಲಿಗೆಲ್ಲ ಚುಚ್ಚಿ ನೋಡ್ತೀವಲ್ಲ, ಪಡ್ಡು ಮತ್ತು ಇಡ್ಲಿಗೆ, ಆ ಥರ ಚುಚ್ಚಿ ನೋಡಿದಾಗ ಆ ಕಡ್ಡಿಗೆ ಅದು ಬ್ಯಾಟರ್ ಹತ್ಕೋಬಾರ್ದು. ಸೊ ಆ ಥರ ಇದ್ದರೆ ಇದು ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಸೊ ಯೂಶ್ವಲಿ ನಾವು ಈ ಥರ ಮನೆಯಲ್ಲಿ ನನ್ನ ಮಗಳಿಗೆ ನಾನು ಒಂದು ಸಂಡೇ ಒನ್ಸ್ ಇನ್ ಅ ವೀಕ್ ಈ ಥರ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಅವಳಿಗೆ ಸ್ನ್ಯಾಕ್ಸಿಗೂ ಕೂಡ ಕಳ್ಸೋಕ್ಕೆ ನನಗೆ ಸಖತ್ ಈಸಿ ಆಗುತ್ತೆ ಅಲ್ವಾ. ಹೊರಗಡೆಯಿಂದ ಅವಳು ತಿನ್ನೋದು ಕಡಿಮೆ ಆಗುತ್ತೆ ಮತ್ತು ಅವಳ ಹೆಲ್ತ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಒಬ್ವಿಯಸ್ಲಿ ಮಕ್ಕಳಂದಮೇಲೆ ಹೊರಗಡೆ ತಿಂದೇ ತಿಂತಾರೆ, ಬಟ್ ಎಷ್ಟಾಗುತ್ತೋ ಅಷ್ಟು ನಾನು ಇದನ್ನು ಕಂಟ್ರೋಲ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಇದನ್ನು ಕೂಲ್ ಮಾಡಿ ಆಮೇಲೆ ಇದನ್ನು ರಿವರ್ಸ್ ಮಾಡಿ ತೆಗೆದು ಕಟ್ ಮಾಡಿ ಏನೋ ಡೆಕೋರೇಷನ್ ಮಾಡಿ ವಿಡಿಯೋ ಮಾಡಬೇಕು ಅಂತ ಬೇಜಾನ್ ಪ್ಲ್ಯಾನ್ ಇತ್ತು. ಬಟ್ ಅಷ್ಟರಲ್ಲಿ ಈ ಥರ ಮಾಡಿಬಿಟ್ಟಿದ್ರು. ಸರಿ, ಮಾಡಿದ್ದೆ ಮಗುಗೆ ಅವಳು ತಿಂದರೆ ಇನ್ನೇನು ಅಂದ್ಕೊಂಡು ನಾನು ಇಷ್ಟೇ ವಿಡಿಯೋ ಮಾಡಿದೆ, ಅದಕ್ಕೆ ಕ್ಷಮೆ ಇರಲಿ. ಸೊ ನೀವು ನಿಮ್ಮ ಮಕ್ಕಳು ಈ ಥರ ಕೇಳಿದಾಗ ಯಾವ ರೀತಿಯಾಗಿ ಅವ್ರನ್ನ ಸಮಾಧಾನ ಮಾಡ್ತೀರಾ, ಮತ್ತು ನೀವು ಕ್ರಿಸ್ಮಸ್ಗೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.